ಬಿಜೆಪಿಯ ಮತ್ತೊಬ್ಬ ಶಾಸಕನ ಅಡ್ಡ ಮತದಾನದ ಟೆನ್ಷನ್ ಈಗ ಬಿಜೆಪಿಗೆ ಶುರುವಾಗಿದೆ. ಈವರೆಗೂ ಮತದಾನಕ್ಕೆ ಬಂದಿಲ್ಲ ಶಿವರಾಮ್ ಹೆಬ್ಬಾರ್. ಸೋಮಶೇಖರ್ ಹಾದಿಯನ್ನ ತುಳಿತಾರ ಹಾಗಾದ್ರೆ ಶಿವರಾಮ್ ಹೆಬ್ಬಾರ್? ಈವರೆಗೂ ಸಹ ಮತದಾನಕ್ಕೆ ಬಂದಿಲ್ಲ. ಇನ್ನೊಂದು 50 ನಿಮಿಷ ಅಷ್ಟೇ ಬಾಕಿ ಇರೋದು. 4 ಗಂಟೆಗೆ ಮತದಾನ ಮುಕ್ತಾಯ ಆಗತ್ತೆ. ಇನ್ನೂ ಸಹ ಶಿವರಾಮ್ ಹೆಬ್ಬಾರ್ ಅವರು ಮತ ಹಾಕೋದಕ್ಕೆ ಬಂದಿಲ್ಲ. ಹಾಗಾಗಿ ಸೋಮಶೇಖರ್ ಹಾದಿಯನ್ನೇ ತುಳಿತಾರ, ಅಡ್ಡ ಮತದಾನವನ್ನ ಮಾಡ್ತಾರ ಅನ್ನುವಂತಹ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಜೊತೆಗೆ ಮುನಿಸಿಕೊಂಡಿರುವಂತಹ ಶಿವರಾಮ್ ಹೆಬ್ಬಾರ್ ಹಾಗಾದ್ರೆ ಇವತ್ತು ಕಾಂಗ್ರೆಸ್ಗೆ ಮತ ಹಾಕ್ತಾರ? ಬಿಜೆಪಿಯ ರೆಬಲ್ ಶಾಸಕ ಹೆಬ್ಬಾರ್ ನಡೆ ಇನ್ನೂ ಸಹ ನಿಗೂಢವಾಗಿದೆ. ಸಮಯ ಮುಗಿತಾ ಇದೆ, ಇನ್ನೂ ಸಹ ಶಿವರಾಮ್ ಹೆಬ್ಬಾರ್ ಅವರು ಮತ ಹಾಕೋದಕ್ಕೆ ಬಂದಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಕುತೂಹಲ ಕಾರಣ ಆಗಿದೆ. ಈಗೇನಾದ್ರೂ ಬಂದು ಮತ ಹಾಕ್ತಾರ, ಅದು ಬಿಜೆಪಿಗೆ ಹಾಕ್ತಾರ, ಅಥವಾ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಏನಾದ್ರೂ ಮತ ಹಾಕ್ತಾರ ಅನ್ನೋದು ಈಗ ಇರುವಂತಹ ಕುತೂಹಲ. ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ರಾಜ್ಯಸಭೆಯ ಚುನಾವಣೆ. ಒಟ್ಟು 222 ಮತ ಚಲಾವಣೆಯಾಗಿದೆ. ಇನ್ನು ಉಳಿದಿರುವಂಥದ್ದು ಒಂದೇ ಒಂದು ಮತ, ಅದು ಶಿವರಾಮ್ ಹೆಬ್ಬಾರ್ ಅವರ ಮತ. ಅದು ಹಾಕೋದು ಬಾಕಿ ಇದೆ. ಆದರೆ ಅವರು ಇನ್ನೂವರೆಗೂ ಕೂಡ ಬಂದಿಲ್ಲ. ಸೊ ಅವರ ನಡೆ ಏನು ಅನ್ನೋದು ನಿಗೂಢವಾಗಿದೆ. ಸೊ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಏನೆಲ್ಲ ಡೆವಲಪ್ಮೆಂಟ್ಗಳು ಆಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಅವರು ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.